ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆಯಲ್ಲೇ ಚಿರೋಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಚಿರೋಟಿ ಮಾಡೋದಕ್ಕೆ ನಾನಿಲ್ಲಿ 3/4 kg ಚಿರೋಟಿ ರವೆನ ತಗೊಂಡಿದ್ದೀನಿ. ನೋಡಿ, ಚಿರೋಟಿ ರವೆನೇ ತಗೋಬೇಕಾಗುತ್ತೆ. ಇಲ್ಲಿ ಒಂದು 4 ಸ್ಪೂನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಹಾಗೆಯೇ ಸೇರಿಸ್ಕೊಂಡು ರವೆ ಜೊತೆಗೆ ಎಲ್ಲ ಕಡೆನೂ ತುಪ್ಪ ಹರಡ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಇವಾಗ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಿರೋಟಿ ರವೆನ ನಾದ್ಕೊತಾ ಹೋಗೋಣ. ಯಾಕೆಂದರೆ ನೀರು ಇಲ್ಲಿ ಜಾಸ್ತಿ ಹಾಕ್ಕೊಡ್ದು. ಹಾಗಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಚಿರೋಟಿ ರವೆನ ಕಲಿಸ್ಕೊತಾ ಇದ್ದೀವಿ. ಈ ರೀತಿಯಲ್ಲಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಆಲ್ಮೋಸ್ಟು ಕಲಿಸ್ಕೊಂಡಿದ್ದಾಗಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಸುತ್ತಲೂ ಒಂದು ಕಾಟನ್ ಬಟ್ಟೆನ ನೀರಿನಲ್ಲಿ ನೆನೆಸ್ಬಿಟ್ಟು ಮುಚ್ಚೋಣ. ಈ ರೀತಿ ಮುಚ್ಚಿಬಿಟ್ಟು ಒಂದು 1/2 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಸಾಟಿ ಮಾಡ್ಕೊಳ್ಳೋದಕ್ಕೆ ಒಂದು 4 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 4 ಸ್ಪೂನು ಮನೆ ತುಪ್ಪನೇ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈ ತುಪ್ಪ ಅಕ್ಕಿ ಹಿಟ್ಟು ಎರಡೂ ಒಟ್ಟಿಗೆ ಸೇರ್ಕೊಳ್ಳೋ ರೀತಿಯಲ್ಲಿ. ನೀವು ಬೀಟರ್ ಸಹಾಯದಿಂದ ಬೇಕಾದರೂ ಬೀಟ್ ಮಾಡ್ಕೋಬೋದು, ಇಲ್ಲಾಂದರೆ ಕೈನಲ್ಲೇ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ಬೀಟ್ ಮಾಡ್ಕೊಂಡು ಇದು ಆಗಿದೆ. ಇವಾಗ ನೋಡಿ, ಚಿರೋಟಿ ರವೆ ಕಲಸಿಟ್ಟಿದ್ದು ಹಿಟ್ಟು ಕೂಡ ಚಿರೋಟಿದು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನಿವಾಗ ರೋಲ್ ಮಾಡ್ಕೊತಾ ಇದ್ದೀನಿ. ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆಗಳ್ನು ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಫಸ್ಟು ಚಪಾತಿ ಹಿಟ್ಟಿನ ಸೈಜಲ್ಲೇ ನಾನು ಚಿರೋಟಿ ಹಿಟ್ಟಿನಿಂದ ಉಂಡೆಗಳ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಒಂದೊಂದೇ ಚಪಾತಿನ ಲಟ್ಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಚಪಾತಿ ಹಾಕಿ ಅದರ ಮೇಲೆ ಸಾಟಿನ ಹಚ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ಈವನ್ನಾಗಿ ಹಚ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಚಪಾತಿ ಕೂಡ ಅದ್ರ ಮೇಲೆ ಹಾಕ್ಕೊಂಡು ಅದಕ್ಕೂ ಕೂಡ ಸಾಟಿ ಹಚ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಒಂದು 5, 6, 7 ಈ ರೀತಿ ಚಪಾತಿಗಳನ್ನ ಒಂದ್ರ ಮೇಲೆ ಒಂದು ಹಾಕ್ಕೊತ ಸಾಟಿನ ಎಲ್ಲವಕ್ಕೂ ಒಂದು ಚಪಾತಿ ಹಾಕಿದ ಮೇಲೆ ಪೂರ್ತಿ ಸಾಟಿ ಹಚ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಚಾಕು ಸಹಾಯದಿಂದ. ನೋಡಿ, ಇಷ್ಟು ದಪ್ಪ. ಇದನ್ನು ಜಾಸ್ತಿ ಒತ್ತಿ ಪ್ರೆಸ್ ಮಾಡಿ ನಾವು ಉಂಡೆ ಮಾಡ್ಕೊಳ್ಳೋ ಆಗಿಲ್ಲ. ಹೀಗೇ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಆ ರೀತಿಯಲ್ಲೇ ಉಂಡೆಗಳ್ನ ರೆಡಿ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗೇ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ಒತ್ತಿ ಲಟ್ಟಿಸ್ಕೊಳೋದು ಬೇಡ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಅಷ್ಟೇ ಎಣ್ಣೆ ಕೂಡ ಕಾದಿದೆ. ಇವಾಗ ನಾನು ಚಿರೋಟಿನ ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ಮೇಲೆ ಸೌಟಿನ ಸಹಾಯದಿಂದ ಎಣ್ಣೆ ಹಾಕ್ತಾ ಹೋಗೋಣ. ಚಿರೋಟಿ ಉಬ್ಬಿ ಬರುತ್ತೆ ಮತ್ತು ಪದ್ರ ಬಿಟ್ಕೊತಾ ಹೋಗುತ್ತೆ. ಈ ರೀತಿ ಎಣ್ಣೆನ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಕೂಡ. ಎರಡೂ ಕಡೆ ಬದಿನೂ ತಿರುಗಿಸ್ಕೊಂಡು ನಾವಿಲ್ಲಿ ಚಿರೋಟಿನ ಫ್ರೈ ಮಾಡ್ಕೊತಾ ಇದ್ದೀವಿ. ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ರೆಡಿಯಾಗಿದೆ. ನೋಡಿ, ಈ ರೀತಿ ಪದ್ರ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇನ್ನೊಂದು ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಕೂಡ ಲಟ್ಟಿಸ್ಕೊಂಡು ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸೌಟಿನ ಸಹಾಯದಿಂದ ಚಿರೋಟಿ ಮೇಲೆ ಎಣ್ಣೆ ಹಾಕ್ಕೊತಾ ಹೋದರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಹಾಗೆಯೇ ಪದ್ರ ಕೂಡ ಬಿಟ್ಕೊಳ್ಳುತ್ತೆ. ಹಾಗೆಯೇ ಎಣ್ಣೆ ಹಾಕ್ಕೊತ ಸುತ್ತಲೂ ಕೂಡ ಬೇಯಿಸ್ಕೊಳ್ಳೋಣ. ಮತ್ತು ತಿರುವಿ ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಳೋಣ ಚಿರೋಟಿನ. ಈ ರೀತಿ ಮಾಡೋದ್ರಿಂದ ಚಿರೋಟಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಚಿರೋಟಿ ಫ್ರೈ ಆಗಿದೆ. ನೋಡಿ, ನಾನು ಇಷ್ಟು ಚಿರೋಟಿನ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು. ಇವಾಗ ಚಿರೋಟಿಗೆ ಬಾದಾಮಿ ಹಾಲು ಮಾಡ್ಕೊಳ್ಳೋದಕ್ಕೆ ಒಂದು 1/2 ಲೀಟ್ರ್ ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಗೋಡಂಬಿ ಮತ್ತು ಪಿಸ್ತಾ, ಬಾದಾಮಿ ಎಲ್ಲನೂ ಸಣ್ಣಗೆ ಪುಡಿ ಮಾಡಿದ್ದು ಕೂಡ ಹಾಕ್ಕೊಂಡು ಹಾಲೊಳಗಡೆ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಹಾಲು ಸ್ವಲ್ಪ ಗಟ್ಟಿಯಾಗೋ ತನಕ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಹಾಲು ಚೆನ್ನಾಗಿ ಮಳ್ಳಬೇಕು. ನೋಡಿ, ಈ ರೀತಿಯಲ್ಲಿ
ಮತ್ತು ಅದಕ್ಕೆ ಒಂದು 4 ಸ್ಪೂನು ಬಾದಾಮಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ ಪೌಡರ್ ಸೇರಿಸ್ಕೊಂಡು ಕೂಡ ನೀವು ಇನ್ನೊಂದು 5 ನಿಮಿಷ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ಳೋಣ. ಇದ್ರ ಜೊತೆಗೆ ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ಬಾದಾಮಿ ಪೌಡರ್ ಸೇರಿಸ್ಕೊಂಡಿದ್ದಾದಮೇಲೆ. ಬಾದಾಮಿ ಹಾಲು ರೆಡಿ ಆಯಿತು. ಈ ಬಾದಾಮಿ ಹಾಲು ಇದ್ರೇ ಚಿರೋಟಿ ತಿನ್ನೋದಕ್ಕೆ ಮಜವಾಗಿರೋದು. ನಾನಿವಾಗ ಚಿರೋಟಿ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿರೋಟಿ ಹಾಕ್ಕೊಂಡಿದ್ದೀನಿ. ಒಂದು ಎಷ್ಟು ಉಬ್ಬಿ ಬಂದಿದೆ, ಪದ್ರ ಪದ್ರ ಕೂಡ ಬಿಟ್ಕೊಂಡಿದೆ. ಇವಾಗ ಚಿರೋಟಿ ಮೇಲೆ ಬೂರ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಬೂರ ಸಕ್ಕರೆ ಅಂದರೆ ಬೀಸಿರೋ ಸಕ್ಕರೆ, ಸಣ್ಣದ ಸಕ್ಕರೆ ಪೌಡರ್ ಅಂತ ಅಂದ್ಬಿಟ್ಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಬಾದಾಮಿ ಹಾಲನ್ನ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕೋಬೋದು. ಬಾದಾಮಿ ಹಾಲನ್ನ ಒಂದು 2 ಸೌಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಅದ್ರ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಫುಲ್ ಸಾಫ್ಟಾಗಿ ಹೋಗುತ್ತೆ. ಹಾಲಿನ ಜೊತೆಗೆಲ್ಲ ನೆನ್ಕೊಳುತ್ತೆ ಚಿರೋಟಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ರೀತಿ ಮನೆಯಲ್ಲೇ ನಾವು ಚಿರೋಟಿ ಮಾಡ್ಕೊಳ್ಳೋದ್ರಿಂದ ಸೂಪರಾಗಿರುತ್ತೆ. ಈಸಿಯಾಗಿ ಕೂಡ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.